ಆಹಾಹಾ ನೋಡ್ರಿ, ಬೆಂಕಿ ಗಿಂಕಿ ಏನಾದ್ರು ತಗಲಿದ್ರೆ ಟಸ್ ಅಂತ ವಾಟ್ರು ಸ್ಪ್ರೇ ಆಗುತ್ತೆ. ಸೂಪರಾಗಿ ಸೇಫ್ಟಿ ಮೆಜರ್ಸ್ ಮಾಡ್ಯಾರ. ಶಿವಮೊಗ್ಗದ BH ರಸ್ತೆಯಲ್ಲಿ ಪರಾಕ್ ವಿನಾಯಕ್ ಮಾಲ್ ಓಪನ್ ಆಗಿದೆ ನೋಡಿ. ಪಾರ್ಕಿಂಗ್ಗೆ ಒಳಗಡೆ ವ್ಯವಸ್ಥೆಯನ್ನು ಇನ್ನೂ ಕಲ್ಪಿಸಿಲ್ಲ, ಆದ್ದರಿಂದ ಹೊರಗಡೆ ಪಾರ್ಕಿಂಗಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಶಿವಮೊಗ್ಗದ BH ರಸ್ತೆಯಲ್ಲಿ ಇರ್ತಕ್ಕಂಥ ಪರಾಕ್ ವಿನಾಯಕ ಮಾಲ್ ಪಾರ್ಕಿಂಗ್ ಲಾಟ್ ಒಳಗೆ ಬಂದೀನಿ. ಅದ್ಭುತವಾದಂಥ ಪಾರ್ಕಿಂಗ್ ಲಾಟು, ಸೂಪರ್ ಆಗಿದೆ, ಸಾಕಾಗಿದೆ. ಅದ್ಭುತವಾಗಿ 300 ಕಾರ್ಗಳನ್ನ ನಿಲ್ಲಿಸ್ಬೋದು, ಸಾವಿರಾರು ಬೈಕ್ಗಳನ್ನ ನಿಲ್ಲಿಸ್ತಕ್ಕಂಥ ಜಾಗವನ್ನು ಇವತ್ತಿನ ಸಹ ಪರಾಕ್ ಮಾಲಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವು ಎಲ್ಲ ಇದ್ರ ಉಪಯೋಗ ಪಡ್ಕೊಳ್ಳಿ. ಇನ್ನೂ ಕೆಲವು ಕೆಲಸಗಳು ಆಗೋದ್ರಿಂದ ಪಾರ್ಕಿಂಗ್ ಒಳಗಡೆ ಬಿಟ್ಟಿಲ್ಲ. ನನಗೆ ಮಾತ್ರ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದರು. ಮಾಲಿನ ರೈಟ್ ಸೈಡಲ್ಲಿ ನೀವು ವೆಹಿಕಲ್ನೆಲ್ಲ ಇನ್ ಮಾಡಬೇಕು. ಅಲ್ಲಿ ಇನ್ನೂ ಕಾಮಗಾರಿ ನಡೀತಾ ಇರೋದ್ರಿಂದ ಇನ್ನೂ ಒಂದು 3-4 ದಿವಸ ಆಗುತ್ತೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸೋದಕ್ಕೆ. ನೋಡಿ, ಇದು ಪಾರ್ಕಿಂಗಿಗೆ ಹೋಗ್ತಕ್ಕಂಥ ಮೆಟ್ಲು ಅಂಡರ್ಗ್ರೌಂಡಲ್ಲಿ, ಅಲ್ಲಿ ಲಿಫ್ಟು ಸಮೇತ ಇದೆ. ನೀವು ಕಾರನ್ನು ನಿಲ್ಲಿಸಿ ಬಂದರೆ ಲಿಫ್ಟಲ್ಲಿ ಮೇಲಕ್ಕೆ ಬರ್ಬೋದು. ನೋಡಿ, ಅದ್ಭುತವಾದಂಥ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಸಿಸ್ಟಮನ್ನು ಶಿವಮೊಗ್ಗದ ಪರಾಕ್ ವಿನಾಯಕ್ ಮಾಲಲ್ಲಿ ಅಳವಡಿಸ್ಯಾರೆ. ಭಾಳ ಅದ್ಭುತವಾಗಿದೆ, ಸುಂದರವಾಗಿ ಕಂಗೊಳಿಸ್ತಾ ಇದೆ. 300 ಕಾರುಗಳನ್ನ, 500ರಿಂದ 600 ಟೂ ವೀಲರ್ನೆಲ್ಲ ನಿಲ್ಲಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಯಾರೆ. ಸೇಫ್ಟಿ ಮೆಜರಿಗೆ ಫೈರ್ ಹಜಾರ್ಡ್ಸನ್ನೆಲ್ಲ ಅಳವಡಿಸ್ಯಾರೆ. ನಿಮ್ಗೆ ಯಾವುದೇ ರೀತಿಯ ಬೆಂಕಿ ತಗಲಿದರೆ ಆಟೋಮೆಟಿಕ್ಕಾಗಿ ಅದು ಓಪನ್ ಆಗಿಬಿಡುತ್ತೆ. ನೋಡಿ, ಇದೇ ಒಳಗಡೆ ಪಾರ್ಕಿಂಗ್ ಒಳಗಡೆ ಬರ್ತಕ್ಕಂಥ ಎಂಟ್ರೆನ್ಸು. ನೋಡಿ, ಅದ್ಭುತವಾಗಿದೆ. ಟೂ ವೀಲರ್ ನಿಲ್ಸಕ್ಕೆ ನೋಡಿ, ಇದು ಟೂ ವೀಲರ್ ನಿಲ್ಲಿಸ್ತಕ್ಕಂಥ ಜಾಗ. 500-600 ವೆಹಿಕಲ್ಗಳನ್ನ ನಿಲ್ಲಿಸ್ಬೋದು. ಅದೇನು ಪೇಯ್ಡು ಪಾರ್ಕಿಂಗ್ ಮಾಡ್ತಾರೆ ನೋಡಬೇಕು. ಇದು ಒಳಗಡೆ ರೈಟ್ ಸೈಡಿಂದ ಬಂದು ಒಳಗಡೆ ಇನ್ನಾದರೆ ಈ ಕಡೆ ರೈಟ್ ಸೈಡಿಂದ ಹೊರಗಡೆ ಬರಬೇಕು. ನೋಡಿ, ಹೊರಗಡೆ ಬಂದರೆ ಇಲ್ಲಿ ಹತ್ಕೊಂಡು ಬಂದರೆ ಮಾಲಿನ ರೈಟ್ ಸೈಡಲ್ಲಿ ನೀವು ಹೊರಗಡೆ ಬರ್ತೀರಾ. ಹಿಂಭಾಗದಲ್ಲಿ ಜನ್ರೇಟ್ರನ್ನ ಎಲ್ಲ ತುಂಬ ಚೆನ್ನಾಗಿ ಕೂರಿಸ್ಯಾರೆ. ಅಲ್ಲಿ ವಾಟರ್ ಪ್ಯೂರಿಫೈಯಿಂಗ್ ಸೆಂಟ್ರನ್ನೂ ಮಾಡ್ಯಾರೆ. ಕುಡಿಯೋಕ್ಕೆ ನೀರು ಬೇಕಲ್ಲ, ಅದಕ್ಕೋಸ್ಕರ ತುಂಬ ಅದ್ಭುತವಾದಂಥ ಅರೇಂಜ್ಮೆಂಟ್ಸು. ಟೂ ವೀಲರು ಸ್ಟಾಪ್ನಲ್ಲಿ ನಿಲ್ಸೋಕ್ಕೆ ಒಳ್ಳೆ ಚೆನ್ನಾಗಿದೆ. ಈ ವಿಡಿಯೋನೆಲ್ಲರಿಗೂ ಶೇರ್